ಮನೆಯನ್ನು ಆರ್ಗನೈಸ್ ಮಾಡಿ ಕ್ಲೀನ್ ಮಾಡಿ ಹಾಗೂ ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ತುಂಬ ಎಫರ್ಟ್ ಹಾಕ್ತೇವೆ. ಆದರೆ ಅದೇ ಕೆಲಸವನ್ನು ಮತ್ತೆ ಮತ್ತೆ ರಿಪೀಟಾಗಿ ಮಾಡುವುದೇ ನಮ್ಮ ಗೃಹಿಣಿಯರ ಕೆಲಸವಾಗಿದೆ. ಅಲ್ಲದೆ ನಾವು ಅದನ್ನು ಮನೆಯಲ್ಲಿ ಇದ್ಕೊಂಡು ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಕೆಲವೊಂದು ಹೋಮ್ ಮೇಕಿಂಗ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇನ್ನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಅಡುಗೆ ಮನೆಯಲ್ಲಿ ಪ್ರತಿ ಸಲ ಈ ರೀಫಿಲ್ ಮಾಡೋದೊಂದು ಕೆಲಸ ಇದ್ದೇ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ಹ್ಯಾಬಿಟನ್ನು ಬೆಳೆಸ್ಕೊಂಡಿರ್ತಾರೆ. ಕೆಲವರು ಗ್ರೋಸರಿ ತಂದ ದಿನವೇ ಎಲ್ಲವನ್ನು ರೀಫಿಲ್ ಮಾಡ್ಕೊಳ್ತಾರೆ. ಆದರೆ ನಾನು ಯಾವಾಗ ಈ ಕಂಟೈನರ್ಸಲ್ಲಿ ಐಟಮ್ಸ್ ಖಾಲಿ ಆಗುತ್ತೆ ನೋಡಿ, ಆವಾಗಲೇ ಅದನ್ನು ರೀಫಿಲ್ ಮಾಡ್ಕೊಳ್ತೇನೆ. ಇದರಿಂದ ಇದೊಂದು ಎಕ್ಸ್ಟ್ರಾ ಕೆಲಸ ಅಂತ ಅನಿಸೋದಿಲ್ಲ, ನಿಮ್ಮ ಡೈಲಿ ಕೆಲಸದಲ್ಲೇ ಇದು ಒಂದಾಗಿ ಹೋಗುತ್ತೆ. ಇಲ್ಲಿ ಒಂದು ನಿಮಗೆ ಟಿಪ್ಸ್ ಶೇರ್ ಮಾಡ್ತಾ ಇದ್ದೇನೆ ನೋಡಿ. ನಾನು ಈ ಒಂದು ಆಯಿಲ್ ಕಂಟೈನರನ್ನು ನನಗೆ ಕ್ಲೀನ್ ಮಾಡಬೇಕಿತ್ತು. ಇನ್ನು ಈ ಬಾಟಲ್ನ ನೀವು ಬಾಯಿ ನೋಡಿದರೆ ತುಂಬ ಸಣ್ಣಗಿದೆ. ಯಾಕಂತ ಹೇಳಿದರೆ ಅದರಲ್ಲಿ ಒಂದು ಪ್ಲಾಸ್ಟಿಕ್ನ ಕವರ್ ಇರುವ ಕಾರಣ ಬೇರೆ ಬ್ರಷ್ ಇದರ ಒಳಗೆ ಹೋಗೋದಿಲ್ಲ. ಇದನ್ನು ನಾನು ಹೇಗೆ ಕ್ಲೀನ್ ಮಾಡ್ತೇನೆ ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಸೋಪ್ ವಾಟರ್ ಅಥವಾ ನೀವು ಲಿಕ್ವಿಡ್ ಡಿಶ್ ವಾಶ್ ಕೂಡ ಆಗ್ಬೋದು. ಅದನ್ನು ಈ ಬಾಟಲಿಗೆ ಹಾಕಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಕುಲುಕಬೇಕು. ಈ ಬಾಟಲ್ನ ತಳಭಾಗದಲ್ಲಿ ನೋಡಿ ಏನು ಜಿಡ್ಡು ಆವಾಗ ನಾನು ತೋರಿಸಿದ್ದೆ ನೋಡಿ, ಅದು ಆಲ್ಮೋಸ್ಟ್ ಇವಾಗ ಕ್ಲೀನ್ ಆಗಿದೆ. ಆದರೆ ಇದನ್ನು ಒರೆಸ್ಬೇಕಲ್ಲ, ಒಳಗಿಂದ ಹೇಗೆ ಒರೆಸೋದು ಅಂತ ಹೇಳಿದರೆ ನೋಡಿ, ನಾನಿವಾಗ ಇಲ್ಲಿ ಒಂದು ಟಿಶ್ಯೂ ಪೇಪರ್ ಇದೆಯಲ್ಲ, ಇದರ ಬದಲಿಗೆ ನೀವು ನ್ಯೂಸ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿವಾಗ ಟಿಶ್ಯೂ ಪೇಪರ್ ಇದರೊಳಗೆ ಹೀಗೆ ಬಾಟಲ್ನಲ್ಲಿ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಇದಕ್ಕೆ ನೀರು ಫಿಲ್ ಮಾಡ್ಕೊಳ್ತೇನೆ. ಆಮೇಲೆ ಈ ಲಿಕ್ವಿಡ್ ಡಿಶ್ ಸೋಪ್ ಇದೆಯಲ್ಲ, ಅದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ. ನಂತರ ನೀವು ಮತ್ತೆ ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಚೆನ್ನಾಗಿ ಕುಲುಕಬೇಕು. ಈ ಪೇಪರ್ ಏನಿದೆಯಲ್ಲ ಅದು ಎಲ್ಲ ಈ ಬಾಟಲ್ನ ಒಳಗಿನ ಸರ್ಫೇಸಿಗೆ ಒರೆಸ್ಕೊಂಡು ಎಲ್ಲ ಜಿಡ್ಡನ್ನು ಆರಾಮಾಗಿ ಕ್ಲೀನ್ ಮಾಡ್ತದೆ. ಇನ್ನು ಅಗಲ ಬಾಯಿ ಇದ್ದಂತಹ ಯಾವುದೇ ಕಂಟೈನರ್ ಇದ್ದರೆ ನೀವು ಅದರ ಒಳಗೆ ಈವನ್ ನಾವು ಪಾತ್ರೆ ತೊಳೆಯುವಂಥ ಈ ಸ್ಕ್ರಬ್ಬರ್ ಇದೆಯಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಇದೇ ಥರ ಕುಲ್ಕಿದ್ರೆ ಕ್ಲೀನ್ ಆಗುತ್ತೆ. ಆದರೆ ಈ ಪೇಪರ್ ಯೂಸ್ ಮಾಡೋದಿದೆಯಲ್ಲ, ಈ ಟೆಕ್ನಿಕ್ ತುಂಬಾ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ನಿಮ್ಮ ಬಾಟಲ್ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದೆ. ನೀವೇ ಇವಾಗ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಏನೇ ಒಂದು ಜಿಡ್ಡಿನ ಅಂಶ ಇರಲಿ ಅದು ಇವಾಗ ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಇದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋಣ. ನಾನು ಈ ನೀರನ್ನು ಸಿಂಕಿಗೆ ಹಾಕ್ತಾ ಇದ್ದೇನೆ. ಈ ಪೇಪರ್ ಚೂರಲ್ಲಿ ಏನಿದೆ ಆಲ್ರೆಡಿ ನಾನು ಒಂದು ಮೆಶ್ ಇಟ್ಟಿದ್ದೇನಲ್ಲ ಅದರಲ್ಲೇ ಕಲೆಕ್ಟ್ ಆಗ್ತಾ ಇದೆ. ಅದನ್ನು ನಾನು ಡಸ್ಟ್ಬಿನ್ನಿಗೆ ಹಾಕ್ಕೊಳ್ತೇನೆ. ಇಲ್ಲಾಂದರೆ ನಿಮ್ಮ ಸಿಂಕ್ ಕೂಡ ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ. ಇನ್ನು ಕೊನೆಯದಾಗಿ ಮತ್ತೊಮ್ಮೆ ಇದೇ ಪ್ರೋಸೆಸನ್ನು ನಾನು ಫಾಲೋ ಮಾಡ್ತೇನೆ. ಇದರಲ್ಲಿ ನಾನಿವಾಗ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಆಗಲಿ ಏನೇ ಹಾಕಿಲ್ಲ, ಖಾಲಿ ಡಿಶ್ ಲಿಕ್ವಿಡ್ ಸೋಪಿಂದ ಹಾಗೂ ನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ. ಇದು ಈ ಥರ ಸಪೂರ ಬಾಯಿ ಇರುವಂತಹ ಬಾಟಲ್ಗಳನ್ನು ಕ್ಲೀನ್ ಮಾಡಲಿಕ್ಕಿರುವಂತಹ ಸುಲಭವಾದ ಮೆಥಡ್. ನೀವು ಸಹ ಇದನ್ನು ಟ್ರೈ ಮಾಡಬಹುದು ಹಾಗೂ ರಿಸಲ್ಟ್ ನಿಮಗೆ ಖಂಡಿತವಾಗಿಯೂ ಸಿಗ್ತದೆ. ಇನ್ನು ಬಾಟಲ್ನ ಹೊರಗಿನ ಭಾಗದ ಜಿಡ್ಡನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಸ್ಕ್ರಬ್ಬರ್ ಯೂಸ್ ಮಾಡಿ ಚೆನ್ನಾಗಿ ಈ ಬಾಟಲನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ಇದರಲ್ಲಿ ಆಯಿಲ್ ಫಿಲ್ ಮಾಡೋ ಮುಂಚೆ ಇದನ್ನು ಕಂಪ್ಲೀಟಾಗಿ ನಾನು ಡ್ರೈ ಮಾಡ್ಕೊಳ್ತೇನೆ. ಇಲ್ಲ ಅಂತ ಹೇಳಿದರೆ ಆಯಿಲ್ ಬೇಗನೆ ಕೆಟ್ಟೋಗುತ್ತೆ. ನೀವೇ ನೋಡಿ ಬಾಟಲ್ ಎಷ್ಟು ಈಸಿಯಾಗಿ ಆರಾಮಾಗಿ ಕ್ಲೀನ್ ಆಗಿದೆ ಅಂತ ಹೇಳಿದರೆ. ಇಲ್ಲಿ ನಾನು ಬ್ರಷ್ ಯೂಸೇ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು. ಇನ್ನು ನಮ್ಮ ಅಡುಗೆ ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಆಗುವಂಥ ಒಂದು ಅಪ್ಲಯನ್ಸ್ ಅಂತ ಹೇಳಿದರೆ ಈ ಮಿಕ್ಸರ್ ಗ್ರೈಂಡರ್. ಸೊ ಡೈಲಿ ನಾವು ಇದನ್ನು ಯೂಸ್ ಮಾಡುವಾಗ ಇದು ಖಂಡಿತವಾಗಿಯೂ ಗಲೀಜಾಗುತ್ತೆ. ಅದನ್ನು ಯಾವತ್ತೂ ನಾವು ಕ್ಲೀನ್ ಮಾಡಿಟ್ಕೊಳ್ಳೋದು ಒಳ್ಳೆಯದು. ಡೈಲಿ ಅಂತೂ ಅಲ್ಲ, ಆದರೂ ವಾರದಲ್ಲಿ ಒಂದು ಸಲ ಅಂತೂ ಇದನ್ನು ಡೀಪ್ ಕ್ಲೀನಿಂಗ್ ಅಂತೂ ಮಾಡಲೇಬೇಕು. ಮೊದಲಿಗೆ ಸೋಪ್ ಲಿಕ್ವಿಡ್ ಅಥವಾ ಡಿಶ್ ಲಿಕ್ವಿಡಿಂದ ಇದನ್ನು ನಾನು ಫುಲ್ ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದೇನೆ. ಈ ಎಡ್ಜಸನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಒಂದು ಹಳೆ ಟೂತ್ ಬ್ರಷನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ನಾವು ಗ್ರೈಂಡ್ ಮಾಡುವಾಗ ಬಿದ್ದ ಪಾರ್ಟಿಕಲ್ಸ್ ಎಲ್ಲ ಈ ಸಂದುಗಳಲ್ಲೆಲ್ಲ ಸಿಕ್ಕಾಕೊಂಡಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನೊಂದು ಅಂತ ಹೇಳಿದರೆ ಈ ಕಾರ್ಡನ್ನು ಕ್ಲೀನ್ ಮಾಡ್ಕೊಳ್ಳೋದು. ಯಾಕೆಂದರೆ ನಾವು ಅರಿಯುವಾಗ ಕೆಲವೊಮ್ಮೆ ಮಸಾಲೆಗಳು ಬಿದ್ದಿರಬಹುದು, ಈ ಕಾರ್ಡಿಗೆ ಅಂಟಿರ್ಬೋದು. ಇದರಿಂದ ಜಿರಳೆಗಳಾಗಲಿ ಅಥವಾ ಅದರ ಮೇಲೆ ಫಂಗಸ್ ಆಗಲಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ನೋಡಿ, ನಾನು ಈ ಸಾಕೆಟನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇನ್ನು ಮಿಕ್ಸರ್ ಜಾರ್ ಕೂತ್ಕೊಳ್ಳುವಂತಹ ಈ ಜಾಗ ಇದೆಯಲ್ಲ, ಇದನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಇದು ಕೂಡ ಹಾಗೆ ನೀವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದಿದ್ದರೆ ಇದು ಒಂಥರ ಸ್ಮೆಲ್ ಬರುತ್ತೆ. ಅದು ಅಲ್ಲದೆ ಒಂಥರ ಕಪ್ಪಾಗಿ ಬಿಟ್ಟು ಅಲ್ಲಿ ಕೂಡ ಫಂಗಸ್ ಡೆವಲಪ್ ಆಗುವ ಚಾನ್ಸಸ್ ಇರ್ತದೆ. ನಿಮಗೆಲ್ರಿಗೂ ಸುಲಭವಾಗಿ ಕ್ಲೀನ್ ಮಾಡಲಿಕ್ಕೆ ಅಥವಾ ಸುಲಭದಲ್ಲಿ ಸಿಗುವಂತಹ ಐಟಮ್ ಅಂತ ಹೇಳಿದರೆ ಈ ಬ್ರಷ್. ಹಾಗಾಗಿ ನಾನು ಈ ಬ್ರಷನ್ನೇ ಯೂಸ್ ಮಾಡಿ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇನ್ನು ನನ್ನ ಮಿಕ್ಸಿ ಜಾರಲ್ಲಿ ಈ ಥರ ಒಂದು ಎಡ್ಜ್ ಇದೆ. ಇದರ ಒಳಗೆ ಹೆಚ್ಚಾಗಿ ಕೆಲವೊಮ್ಮೆ ಈ ಕೊಳೆಗಳು ಹೋಗಿ ಕುತ್ಕೊಳ್ತದೆ. ಸೊ ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದರೆ ಚೂರಿನೇ ಯೂಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನಾನು ಈ ಬಟ್ಟೆಯನ್ನು ಕವರ್ ಮಾಡಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ನೋಡಿ ನಮ್ಮ ಮಿಕ್ಸಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಇನ್ನು ಈ ಮಿಕ್ಸಿಯ ಕಾರ್ಡ್ ಇದೆಯಲ್ಲ, ಈ ಥರ ನಾನು ಮಿಕ್ಸರ್ನ ಒಳಗೆ ಈ ಥರ ಫೋಲ್ಡ್ ಮಾಡಿ ಅದನ್ನು ಲಾಕ್ ಮಾಡ್ಕೊಳ್ತೇನೆ.
ಇನ್ನು ಇದನ್ನು ಕೌಂಟರ್ ಟಾಪಲ್ಲಿ ಇಟ್ಕೊಳ್ಳೋದೆ ಕ್ಯಾಬಿನಲ್ಲಿ ಇಡೋದ್ರಿಂದ ನನ್ನ ಕೌಂಟರ್ ಟಾಪಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಉಳಿತದೆ. ಇನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರುವಂಥ ಇದೊಂದು ಪ್ರಾಡಕ್ಟನ್ನು ಶೇರ್ ಮಾಡ್ತಾ ಇದ್ದೇನೆ. ಇದರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಇದು ಏನಂತ ಹೇಳಿದರೆ ಸ್ಟಿಕ್ಕರ್ಸ್. ಈ ಕಂಟೈನರ್ಸ್ನ ಮೇಲೆ ನಾವು ಈ ಸ್ಟಿಕ್ಕರನ್ನು ಅಂಟಿಸ್ಬಿಟ್ಟು ಅದರಲ್ಲಿ ಯಾವ್ಯಾವ ಐಟಮ್ ಇದೆ ಅಂತ ಹೇಳಿ ಬರ್ಕೊಳ್ಬೋದು. ನಿಜವಾಗ್ಲೂ ಸ್ಟಿಕ್ಕರ್ಸ್ ತುಂಬಾ ಚೆನ್ನಾಗಿದೆ, ಯಾಕೆಂದರೆ ಇದನ್ನು ನಾನು ಇವಾಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ಅಡೆಸಿವ್ ಇದೆಯಲ್ಲ ತುಂಬಾ ಒಳ್ಳೆ ಇದೆ. ಸೊ ಕಂಟೈನರಲ್ಲಿ ಯಾವ ವಸ್ತುವನ್ನು ತುಂಬಿಕೊಂಡಿದ್ದೀರಿ ಅದರ ಮೇಲೆ ಇದಕ್ಕೆ ಲೇಬಲ್ ಮಾಡ್ಬೋದು. ಯೂಶ್ವಲಿ ಟ್ರಾನ್ಸ್ಫರ್ ಕಂಟೈನರ್ ಅಂತ ಹೇಳಿದರೆ ನಿಮಗೆ ಕಂಡೇ ಕಾಣಿಸ್ತದೆ ಏನು ವಸ್ತು ಇದೆ ಅಂತ ಹೇಳಿ. ಆದರೂ ಕೂಡ ಒಂದು ನೀಟಾಗಿ ಚೆನ್ನಾಗಿರೋ ಒಂದು ಲುಕ್ ಬರಲಿಕ್ಕೆ ಈ ಥರ ನಾನು ಸ್ಟಿಕ್ಕರ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ ಕೇಸ್ ನೀವು ಟ್ರಾನ್ಸ್ಪರೆಂಟ್ ಅಲ್ಲದ ಕಂಟೈನರ್ಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಈ ಸ್ಟಿಕ್ಕರ್ ತುಂಬ ಯೂಸ್ಫುಲ್ ಇದೆ. ಬೇಕಾದ ವಸ್ತುಗಳನ್ನು ಆರಾಮಾಗಿ ನಾವು ಹುಡ್ಕೊಳ್ಬಹುದು. ಕಿಚನ್ ಕೆಲಸ ಮುಗಿಸ್ತಾ ಇದ್ದಾಗೆ ನಾನು ಇವತ್ತು ಕರ್ಟೆನ್ ಕೂಡ ವಾಶ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಈ ಕರ್ಟೆನ್ಸನ್ನು ಆವಾಗವಾಗ ವಾಶ್ ಮಾಡೋದು ಅಂತ ಹೇಳಿದರೆ ತುಂಬಾ ಕೆಲಸನೇ. ಯಾಕೆಂದರೆ ಆ ರಾಡಿಂದ ಅದನ್ನು ತೆಗಿಬೇಕು, ಮತ್ತು ಅದನ್ನು ಒಗಿಬೇಕು, ಅದು ಡ್ರೈ ಆದಮೇಲೆ ಮತ್ತೆ ರಾಡಿಗೆ ಫಿಟ್ ಮಾಡ್ಕೊಳ್ಬೇಕು. ಇನ್ನು ಈ ಕರ್ಟೆನನ್ನು ವಾಶ್ ಮಾಡುವಾಗ ನಾವು ವಾಷಿಂಗ್ ಮಿಷಿನಲ್ಲಿ ಹಾಕೋದಿದ್ರೆ ಈ ಥರ ರಿಂಗ್ಸ್ ಇದೆಯಲ್ಲ, ಇದನ್ನು ನಾನು ಒಂದು ಕರ್ಚೀಫಿಂದ ಟೈ ಮಾಡ್ಕೊಳ್ತೇನೆ. ಇಲ್ಲಾಂದರೆ ಬೇರೆ ರಿಬ್ಬನ್ ಅಥವಾ ಯಾವುದೇ ದಾರ ಇದ್ದರೂ ಕೂಡ ನೀವು ಕಟ್ಕೊಳ್ಬಹುದು. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ವಾಶ್ ಆಗುವಾಗ ನಿಮ್ಮ ಈ ಕರ್ಟೆನ್ನ ರಿಂಗ್ಸ್ ಇದೆಯಲ್ಲ ಅದು ಸಪ್ರೇಟ್ ಆಗೋದಿಲ್ಲ, ಹಾಗೆ ಅದು ಹಾಳಾಗದೆ ಹೆಚ್ಚು ಬಾಳಿಕೆ ಬರ್ತದೆ. ಕರ್ಟನ್ ಅಂತೂ ವಾಶ್ ಆಯಿತು. ಇದನ್ನು ಇವಾಗ ಹಾಕುವಾಗ ಸ್ವಲ್ಪ ಇದಕ್ಕೊಂಚೂರು ಬೇರೆ ಲುಕ್ ಕೊಡುವ ಅಂತ ಅನಿಸ್ತು. ಹಾಗೆ ಇದಕ್ಕೊಂದು ಇನ್ನೊಂದು ಕರ್ಟನನ್ನು ನಾನು ಆ್ಯಡ್ ಮಾಡ್ತಾ ಇದ್ದೇನೆ, ಈ ಯೆಲ್ಲೋ ಕಲರ್ ಕರ್ಟನ್. ಇದನ್ನು ನೀವು ನನ್ನ ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು. ಇದು ನಾನೇ ಹೊಲಿದಿರುವಂಥ ಕರ್ಟನ್. ಇದನ್ನು ಒಂದು ಸಾರಿಯಿಂದ ಸ್ಟಿಚ್ ಮಾಡಿರುವಂಥದ್ದು. ಇದರ ಸ್ಟಿಚಿಂಗ್ ವಿಡಿಯೋ ನನ್ನ ಚಾನಲಲ್ಲಿದೆ. ನಿಮಗೆ ಬೇಕಾದಲ್ಲಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿಟ್ಟಿರ್ತೇನೆ, ನೀವಲ್ಲಿ ಚೆಕ್ ಮಾಡ್ಬೋದು. ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ನೋಡಿ, ಈ ಥರದ ಒಂದು ಹ್ಯಾಂಗರ್. ಇದನ್ನು ನಾನು ಬಾಗಿಲಿನ ಹಿಂದ್ಗಡೆ ಈ ಥರ ಫಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನೊಂದು ಸ್ಪೇಸ್ ಸೇವಿಂಗ್ ಐಡಿಯಾ ಅಂತ ಹೇಳ್ಬೋದು. ಯಾಕೆಂದರೆ ನಾವು ನಮ್ಮ ಬಾಗಿಲಿನ ಹಿಂದ್ಗಡೆ ಏನನ್ನು ಕೂಡ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಒಂದು ಹ್ಯಾಂಗರನ್ನು ಇಲ್ಲಿ ಜೋಡಿಸ್ತಾ ಇದ್ದೇನೆ. ಈ ಥರ ಸ್ಕ್ರೂ ಹಾಕೋದು ಬೇಡ ಅಂತ ಹೇಳಿದರೆ ನಿಮಗೆ ಹ್ಯಾಂಗ್ ಮಾಡುವಂಥ ಹ್ಯಾಂಗರ್ಸ್ ಕೂಡ ಸಿಗುತ್ತೆ. ಬಟ್ ನನ್ನ ಡೋರಿಗೆ ಅದು ಫಿಟ್ ಆಗೋದಿಲ್ಲ ಅನ್ನೋ ಒಂದು ಡೌಟಿಗೆ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿ ಏನೆಲ್ಲ ಹ್ಯಾಂಗ್ ಮಾಡ್ಬೋದು ಅಂತ ನೀವೇ ನೋಡಿ. ನಿಮ್ಮ ರೆಗ್ಯುಲರ್ ವ್ಯಾನಿಟಿ ಬ್ಯಾಗ್ ಇರ್ಬೋದು, ಪರ್ಸ್ ಇರ್ಬೋದು, ಅಥವಾ ಈ ಥರ ಮಕ್ಕಳ ಹುಲಾ ಹೂಪ್ ಇರ್ಬೋದು. ಇನ್ನು ನೀವು ಹೊರಗೆ ಹೋಗುವಾಗ ಯೂಸ್ ಮಾಡುವಂಥ ಕೊಡೆ, ಇದನ್ನೆಲ್ಲ ಇದರಲ್ಲಿ ಹ್ಯಾಂಗ್ ಮಾಡ್ಕೊಳ್ಬೋದು. ಅಲ್ಲದೆ ನಾವು ಒಂದು ಸಲ ಬಟ್ಟೆ ಹಾಕಿಬಿಟ್ಟು ಅದನ್ನು ಮತ್ತೆ ರಿಯೂಸ್ ಮಾಡಲಿಕ್ಕೆ ಉಂಟು ಅಂತ ಹೇಳಿದರೆ ಕೂಡ ಈ ಬಾಗಿಲಿನ ಹಿಂದ್ಗಡೆ ಅದನ್ನು ಹ್ಯಾಂಗ್ ಮಾಡಿ ಇಟ್ಕೊಳ್ಬೋದು. ಇದರಿಂದ ನೋಡಿ ಈ ಬಾಗಿಲು ಈ ಥರ ಕ್ಲೋಸ್ ಆದರೆ ನಿಮಗೆ ಬಾಗಿಲು ಹಿಂದ್ಗಡೆ ಏನೆಲ್ಲ ಮೆಸ್ ಇದೆ ಅದು ಕಾಣಿಸೋದೇ ಇಲ್ಲ. ಅದು ಅಲ್ಲದೆ ನಿಮ್ಮ ಈ ಸ್ಪೇಸ್ ಕೂಡ ಯುಟಿಲೈಸ್ ಆಗುತ್ತೆ. ಈ ಐಡಿಯಾ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.